ಕಿರುತೆರೆ ನಟಿ ಆಶಾ ಜೋಯಿಸ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಆಶಾ ಜೋಯಿಸ್ ಇವತ್ತು ವಿಚಾರಣೆಗೆ ಹಾಜರಾಗಲಿಕ್ಕೆ ಪೊಲೀಸ್ನವರಿಂದ ನೋಟಿಸ್ ಕೂಡ ಈಗ ಕೊಟ್ಟಿದ್ದಾರೆ. ಕಿರುತೆರೆ ನಟಿ ಆಶಾ ಜೋಯಿಸ್ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು. ಪೊಲೀಸ್ನವರು ಅವರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ತಿಲಕ್ ನಗರ ಪೊಲೀಸ್ನವರಿಂದ ಆಶಾ ಜೋಯಿಸ್ಗೆ ಈಗ ಪೊಲೀಸ್ನವರು ಬುಲಾವ್ ಕೊಟ್ಟಿದ್ದಾರೆ. ಸ್ನೇಹಿತೆಯ ಖಾಸಗಿ ಫೋಟೋ ವಿಡಿಯೋ ನಟಿ ಶೇರ್ ಮಾಡಿದ್ರು. ಪೊಲೀಸ್ನವರಿಗೆ ಆಶಾ ಜೋಯಿಸ್ ಸ್ನೇಹಿತೆ ದೂರು ಕೂಡ ನೀಡಿದ್ರು. ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಪೊಲೀಸ್ನವರು ನಡೆಸ್ತಾ ಇದ್ದಾರೆ. ಆಶಾ ಜೋಯಿಸ್ದು ಸ್ನೇಹಿತೆ ಇದೆ, ಫೋಟೋವನ್ನು ಶೇರ್ ಮಾಡಿದ್ರು. ಹಾಗಾಗಿ ಆ ಸ್ನೇಹಿತೆ ಆಶಾ ಜೋಯಿಸ್ ಮೇಲೇ ಕಂಪ್ಲೇಂಟನ್ನು ಕೊಡ್ತಾರೆ. ಹಾಗಾಗಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನೊಂದು ಕಡೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಪೊಲೀಸ್ನವರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಯಾಕಂದರೆ ಅವರು ಸ್ನೇಹಿತರೇ ಆಗಿರಲಿ, ಅವ್ರು ಯಾರೇ ಆಗಿರಲಿ, ವಿತೌಟ್ ಪರ್ಮಿಷನ್ ಯಾರ ಫೋಟೋ ತೆಗೆಯೋಗೇ ಇಲ್ಲ. ಫಸ್ಟ್ ಆಫ್ ಆಲ್ ಅದಾದ ನಂತರ ಆ ಫೋಟೋ ಶೇರ್ ಮಾಡೋದು ಅದು ಕಾನೂನು ಪ್ರಕಾರವಾಗಿ ಅಪರಾಧ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಎಫ್ಐಆರ್ ದಾಖಲಾದಂತೆ ಕಾಣಿಸ್ತಾ ಇದೆ. ಇವತ್ತು ವಿಚಾರಣೆಗೆ ಹಾಜರಾಗಲಿಕ್ಕೆ ಕಿರುತೆರೆ ನಟಿ ಆಶಾ ಜೋಯಿಸ್ಗೆ ಪೊಲೀಸ್ನವರು ಬುಲಾವ್ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರಾ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ಭಾಳ ಮುಖ್ಯವಾಗಿ ಇಲ್ಲಿ ಒಂದು ಕಡೆ ಸಮಾಜಮುಖಿಯಾಗಿ ಇರುವಂಥವರು, ಅದು ಕೂಡ ಈಗ ಟಿ ವಿ ಪರದೆ ಮೇಲೆ ಕಾಣಿಸ್ಕೊಳ್ಳುವವರು ಒಂದು ಕಡೆ ಏನಾದರೂ ಒಂದು ಎಡವಟ್ಟುಗಳನ್ನು ಮಾಡ್ತಾ ಇರ್ತಾರೆ, ರಾಧಾಂತಗಳನ್ನು ಮಾಡ್ತಾ ಇರ್ತಾರೆ. ಈಗ ಕಿರುತೆರೆ ನಟಿ ಆಶಾ ಜೋಯಿಸ್ ತಮ್ಮ ಸ್ನೇಹಿತೆಯದೇ ಫೋಟೋವನ್ನು ತೆಗೆದು ಕಳಿಸಿದ್ರು ಅನ್ನುವಂಥ ಒಂದು ಆರೋಪ ಇದೆ. ಯಾರಿಗೆ ಅವರು ಶೇರ್ ಮಾಡಿದ್ರು, ಏನು ಕತೆ ಸುಚಿತ್ರಾ? ಸಚಿನ್, ಏನು ಕಿರುತೆರೆ ನಟಿ ಆಶಾ ಜೋಯಿಸ್ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಏನು ಈಕೆ 61 ವರ್ಷದ ಪಾರ್ವತಿ ಅನ್ನೋರ ಜೊತೆ ಸ್ನೇಹವನ್ನ ಮಾಡಿರ್ತಾರೆ. ವಯಸ್ಸಿನ ಅಂತರ ಇದ್ರೂ ಕೂಡ ಇಬ್ರು ಕೂಡ ಸಾಕಷ್ಟು ಒಂದು ರೀತಿ ಫ್ಯಾಮಿಲಿ ಫ್ರೆಂಡ್ ಥರನೇ ಇರ್ತಾರೆ. ಏನೇ ಕಷ್ಟ ಸುಖ ಏನೇ ಇದ್ರೂ ಹಂಚ್ಕೊಂಡಿರ್ತಾರೆ. ಆದರೆ ಪಾರ್ವತಿಯವರು ಶೆಲ್ಟರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದೇ ಶೆಲ್ಟರ್ ಕಂಪನಿಯ ಮಾಲೀಕನನ್ನ ಆಕೆ ಮದುವೆ ಆಗಿರ್ತಾರೆ. ಇದೇ ಒಂದು ವಿಷಯವನ್ನ ಇಟ್ಕೊಂಡಂತಹ ಆಶಾ ಜೋಯಿಸ್ ಇದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾಳೆ. ಆನಂತರದಲ್ಲಿ ಶೆಲ್ಟರ್ ಮಾಲೀಕನಿಗೆ ನೀನೊಂದಷ್ಟು ಏನು ಹಣವನ್ನ ಕೊಡುವಂತೆ ಬ್ಲ್ಯಾಕ್ ಮೇಲ್ ಮಾಡು ಅಂತ ಹೇಳ್ತಾಳೆ. ಇದಕ್ಕೆ ಪಾರ್ವತಿಯವರು ಕೂಡ ಒಪ್ಕೊಳ್ಳಲ್ಲ. ಅದಾದ ನಂತರದಲ್ಲಿ ಪಾರ್ವತಿಯವರ ಮೊಬೈಲಲ್ಲಿ ಅವರ ಪ್ರೈವೇಟ್ ಫೋಟೋ ಹಾಗೆ ಆಡಿಯೋಗಳನ್ನ ತಮ್ಮ ಮೊಬೈಲ್ಗೆ ಕಳಿಸ್ಕೊಂಡು ಅದನ್ನ ಪಾರ್ವತಿಯವರ ಸ್ನೇಹಿತರಿಗೆ ಕಳಿಸುವಂತಹ ಕೆಲಸವನ್ನ ನಟಿ ಆಶಾ ಜೋಯಿಸ್ ಮಾಡಿರ್ತಾರೆ. ಇದರಿಂದಾಗಿ ಇವರ ಪಾರ್ವತಿಯವರ ವೈಯಕ್ತಿಕ ವಿಚಾರವಾಗಿ ಏನು ಈ ರೀತಿಯಾಗಿ ಮಾಡಿದ್ದಾರೆ. ಜೊತೆಗೆ ನನಗೆ ಮಾನಹಾನಿ ಆಗಿದೆ ಅಂತ ಹೇಳಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪಾರ್ವತಿಯವರು ಕೂಡ ದೂರನ್ನ ಕೊಟ್ಟಿರ್ತಾರೆ. ಸದ್ಯ ತಿಲಕ್ ನಗರ ಪೊಲೀಸರು IT ಆಕ್ಟ್ ಅಡಿ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಸದ್ಯ ಕಿರುತೆರೆ ನಟಿ ಆಶಾ ಜೋಯಿಸರ್ನ ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಪೊಲೀಸರು ಕೂಡ ನಟಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಏನೇ ಹೇಳಿ ಕಿರುತೆರೆ ನಟಿಯಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇರ್ತಾರೆ, ಅವರನ್ನ ಫಾಲೋ ಮಾಡೋರು ಕೂಡ ಇರ್ತಾರೆ. ಆದ್ರೆ ಇಂಥವರೇ ಈ ರೀತಿಯಾಗಿ ಕೆಲಸವನ್ನ ಮಾಡಿದ್ರೆ ಎಷ್ಟು ಸರಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸಚಿನ್, ಧನ್ಯವಾದ ಸುಚಿತ್ರಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.